ಚಿಕ್ಕಬಳ್ಳಾಪುರ ತಾಲೂಕು ಮುದ್ದೇನಹಳ್ಳಿ ಬಳಿ ಇರುವ ವಿಟಿಯು ಬಳಿ ರಾತ್ರಿ ಸುಮಾರು 12 ಗಂಟೆ ವೇಳೆಗೆ ದೇವಸ್ಥಾನ ದರ್ಶನ ಮುಗಿಸಿಕೊಂಡು ದ್ವಿಚಕ್ರದಲ್ಲಿ ಹೊರಟಿದ್ದ ಸವಾರನಿಗೆ ಹಿಂದಿನಿಂದ ಬಂದ ವಾಹನ ಟಾಟಾ ಏಸ್ ಗಾಡಿ ಹಿಟ್ ಅಂಡ್ ರನ್ ಮಾಡಿ ಪರಾರಿಯಾಗಿದ್ದರು. ಮೃತ ವ್ಯಕ್ತಿಯ ಹೆಸರು ಗಂಗರಾಜು. ದೊಡ್ಡಬಳ್ಳಾಪುರ ತಾಲೂಕು ಬೀಡಿಕೆರೆ ವಾಸಿ ಬಾಪ್ಟಿಸ್ಟ್ ಆಸ್ಪತ್ರೆ ಐಸಿಯುನಲ್ಲಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ. ಆದರೆ ತನ್ನ ಜತೆಯಲ್ಲಿ ಪ್ರಯಾಣಿಸುತ್ತಿದ್ದ ಮಗಳ ಜೀವ ಉಳಿದು ಕಾಲು ಮುರಿತದಿಂದ ನರಳಾಡುತ್ತಿದ್ದಾಳೆ. ಮೃತ ವ್ಯಕ್ತಿ ಗಂಗರಾಜುರನ್ನ ಮರಣೋತ್ತರ ಪರೀಕ್ಷೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಬಳಿ ಬಂದಿದ್ದಾರೆ. ಈ ವೇಳೆ ಮೃತ ವ್ಯಕ್ತಿ ಗಂಗರಾಜು ಹೆಂಡತಿ ಗಂಗಾ ಎನ್ನುವವರು ಮಾತನಾಡಿ, ತನ್ನ ಗಂಡ ಮತ್ತು ಮಗಳು ದ್ವಿಚಕ್ರ ವಾಹನದಲ್ಲಿ ತೆರಳುತ್ತಿದ್ದರು. ನಾನು ಆಟೋದಲ್ಲಿ ಬರುತ್ತಿದ್ದೆ. ನನಗಿಂತ ಮುಂದೆ ಹೊರಟಿದ್ದ ಗಂಡ ಮತ್ತು ಮಗಳಿಗೆ ಅಪಘಾತವಾಗಿದ್ದ ಮಾಹಿತಿ ಮೊಬೈಲ್ನಲ್ಲಿ ಕರೆ ಮಾಡಿದ ವ್ಯಕ್ತಿಗಳು ತಿಳಿಸಿದ್ರು. ಅಲ್ಲಿಗೆ ಹೋಗಿ ನೋಡುವ ವೇಳೆ ಡಿಕ್ಕಿ ಹೊಡೆದ ಗಾಡಿ ಇರಲಿಲ್ಲ. ಆದರೆ ನನ್ನ ಗಂಡ ಮತ್ತು ಮಗಳನ್ನು ರಸ್ತೆ ಪಕ್ಕದಲ್ಲಿ ಮಲಗಿಸಿದ್ರು. ಅದೇ ರಸ್ತೆಯಲ್ಲಿ ಬಂದ ಕಾರಿನವರು ಪೊಲೀಸ್ಗೆ ಮಾಹಿತಿ ನೀಡಿದ್ರು. ಪೊಲೀಸರು ಮರುದಿನ ಬಂದು ಮಹಜರು ಮಾಡಿದ್ದಾರೆ. ಆದರೆ ಆಸ್ಪತ್ರೆಗೆ ಬಂದು ಹೇಳಿಕೆ ತೆಗೆದುಕೊಂಡಿಲ್ಲ. ಘಟನೆ ನಡೆದು 45 ದಿನ ಆದರೂ ಅಪಘಾತ ಮಾಡಿದ ಗಾಡಿ ಹಿಡಿದಿಲ್ಲ. ಇದು ಪೊಲೀಸರ ಸಂಪೂರ್ಣ ನಿರ್ಲಕ್ಷ್ಯ ಇದೆ. ರಸ್ತೆ ಫ್ಯಾಕ್ಟರಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ನನ್ನ ಗಂಡ ಮೃತ ಹೊಂದಿದ್ದರಿಂದ ಹೆಂಡತಿ ಮಕ್ಕಳು ಬೀದಿಗೆ ಬಿದ್ದಿದ್ದಾರೆ. ಅವರಿಗೆ ಯಾರು ದಿಕ್ಕು? ಅವರ ಕಷ್ಟ ಸುಖ ನೋಡುವವರು ಯಾರು ಎಂದು ಅವಲತ್ತುಕೊಂಡಿದ್ದಾರೆ. ಗಂಗಾ ಅಂತೇಳಿ ನಮ್ಮ ಮನೆ ಹೆಸರು ಗಂಗರಾಜು. ನಾವು ಟೆಂಪಲ್ಗೆ ಹೋಗಿ ನೈಟು 12-18 ಆಗಿತ್ತು ಟೈಮು. ಏಪ್ರಿಲ್ 18ನೇ ತಾರೀಕು ಹೋಗ್ತಾಯಿದ್ರಿ. ಮತ್ತು ನಾನು ಮುಂದೆ ಆಟೋದಲ್ಲಿ ಹೋಗ್ತಾಯಿದ್ದೆ, ಅವ್ರ ಹಿಂದೆ ಗಾಡಿಯಲ್ಲಿ ಬರ್ತಾಯಿದ್ರು ಮಗಳು ತಂದೆ. ಅವರು ಮತ್ತೆ ಟಾಟಾ ಎ ಸಿ ಪಾಸಾಗಿತ್ತು. ಆಟೋ ಡ್ರೈವರು ನೋಡಿದ್ದಾರೆ, ಟಾಟಾ ಎ ಸಿನೇ ಪಾಸಾಗಿರೋದು ಅಂತ ಹೇಳ್ತಾ ಇದ್ದಾರೆ ಆಟೋ ಡ್ರೈವರು. ಅವತ್ತು ನೈಟೇ ಪೊಲೀಸವರೆಲ್ಲ ನನಗಿನ್ನ ಮುಂಚೆನೇ ಅಲ್ಲಿದ್ದರು. ನಾನು ಊರ ಹತ್ರಕ್ಕೆ ಪಾಸಾಗಿ ಹೋಗಿದ್ದೆ. ಮತ್ತು ನನಗೆ ಯಾರೋ ಕಾರವ್ರು ನಿಲ್ಲಿಸ್ಬಿಟ್ಟು ಫೋನ್ ಮಾಡಿದೆ. ನಾನೇನು ಇನ್ನೂ ಹಿಂದೆ ಇದ್ದಾರೆ ಬಂದಿಲ್ಲ ಅಂತೇಳ್ಬಿಟ್ಟು ಫೋನ್ ಹಾಕಿದ್ರೆ ಕಾರವರು ಬೆಳಕಾಕ್ಬಿಟ್ಟು ನಿಲ್ಲಿಸ್ಕೊಂಡಿದ್ರು ಅಲ್ಲಿ. ಅಷ್ಟೊತ್ತು ನಾನು ಹೋಗೋಷ್ಟೊತ್ತಿಗೆಲ್ಲ ಪೊಲೀಸರು ಬಂದಿದ್ದರು. ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟೆ. ಆಕ್ಸಿಡೆಂಟ್ ಆಗಿತ್ತು ನಾನು ಹೋಗೋಷ್ಟೊತ್ತು, ನನ್ನ ಮಗಳಿಗೂ ನಮ್ಮ ಮನೆಯವ್ರಿಗೆ. ಅವ್ರ ಅಣ್ಣ ನಾನು ದೊಡ್ಡಪ್ಪನ ಮಗ ಸರ್. ಆಕ್ಸಿಡೆಂಟ್ ಆಗಿ ಸುಮಾರು 45 ದಿವಸದಿಂದ ICUನಲ್ಲೇ ಇದ್ದಾನೆ ಬ್ಯಾಪ್ಟಿಸ್ಟಲ್ಲಿ. ಇವತ್ತು ಡೆತ್ ಆಗಿದ್ದಾರೆ. ನಮಗೆ ಆಕ್ಸಿಡೆಂಟ್ ಆಗಿ 41 ದಿನ ಆದರೂ ಪೊಲೀಸ್ನವ್ರು ಯಾವುದೇ ರೀತಿ ನ್ಯಾಯ ದೊರಕಿಸ್ಕೊಟ್ಟಿಲ್ಲ. ಗಾಡಿ ಕೂಡ ಕಂಡಿಡ್ದಿಲ್ಲ ಅವರೊಂದು. ಬರೀ 1 ದಿವಸ ಮಾತ್ರ ಇನ್ವೆಸ್ಟಿಗೇಷನ್ ಮಾಡಿದ್ರು, ಮಹಾಜರ್ ಮಾಡೋಕ್ಕೆ ಬಂದಿದ್ರು. ಒಂದು CC ಕ್ಯಾಮ್ರಾನು ತೆಗ್ಸಿಲ್ಲ. ನಾವು ತೆಗ್ಸಿರೋ CC ಕ್ಯಾಮ್ರಾನೇ ಅವರು ಕಳಿಸಿರೋದು. ಅವರು ಅದನ್ನು ಇದು ಮಾಡ್ತಾ ಇದ್ದಾರೆ ಅಷ್ಟೇ. ಅವರೇ ಏನೋ ಒಂದು ಇದು ಮಾಡಿಲ್ಲ. ಹಂಗಾಗಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಇವತ್ತು ಡೆತ್ ಆಗಿದ್ದಾರೆ. ಇವತ್ತು ಡೆತ್ ಆಗಿ ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲಿಂದ ಇಲ್ಲಿಗೆ ಬಂದು ನಾವು ಪೋಸ್ಟ್ ಮಾರ್ಟಮ್ ಮಾಡಿಸ್ತಾ ಇದ್ದೀವಿ. ನಮ್ಗೇನಾದರೂ ಒಂದು ನ್ಯಾಯ ಬೇಕು ಅನ್ನೋದಕ್ಕೋಸ್ಕರ ಇದು ಮಾಡಿದ್ದೀವಿ. ಹೌದು ಸರ್, 45 ದಿನ ಆದ್ರೂ ನಮ್ಗೆ ಯಾವುದೇ ರೀತಿ ಒಂದು ಇನ್ವೆಸ್ಟಿಗೇಷನ್ ಮಾಡಿಲ್ಲ. ಯಾವುದೇ ರೀತಿ ಇನ್ವೆಸ್ಟಿಗೇಷನ್ ಮಾಡಿಲ್ಲ. ಒಂದು ಗಾಡಿನೂ ಕಂಡು ಹಿಡಿದಿಲ್ಲ. ಹಾಸ್ಪಿಟ್ಲ್ ಹತ್ರ ಬಂದು ಯಾವುದೇ ರೀತಿ ಇವ್ರ ಹತ್ರ ಸ್ಟೇಟ್ಮೆಂಟು ಹೇಳಿಕೆ ಏನೂ ತೊಗೊಂಡಿಲ್ಲ. ಎಫ್.ಐ.ಆರ್ ಆಗಿದೆ, ಹೇಳಿಕೆ ತೊಗೊಂಡಿಲ್ಲ. ಬಂದು ಹಾಸ್ಪಿಟಲ್ ಹೇಳಿಕೆ ತೊಗೋಬೇಕಾಗಿತ್ತು, ತೊಗೊಂಡಿಲ್ಲ. ಪ್ಲಸ್ ಒಂದು ಗಾಡಿ ಕಂಡುಹಿಡಿಯೋಕ್ಕೆ ಅವರು ಯಾವುದೇ ರೀತಿ ಇದು ಮಾಡಿಲ್ಲ. ಮೀನಾಮೇಶ ಎಣಿಸ್ತಾ ಇದ್ದಾರೆ ಸರ್. ಯಾವುದೋ ಗಾಡಿ ಬಂದು ಇವರಿಬ್ರು 2 ವೀಲರಲ್ಲಿ ಹೋಗ್ತಾರೋ ಗುದ್ಕೊಂಡು ಹೋಗಿದ್ದಾರೆ. ತುಂಬ ಫೋರ್ಸಾಗಿ ಗುದ್ಕೊಂಡು ಹೋಗಿದ್ದಾರೆ. ನಮ್ಗೆ ನ್ಯಾಯ ಬೇಕು ಸರ್, ನ್ಯಾಯ ಬೇಕು. ಆ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದಿದ್ದು ಅವನೊಬ್ಬನೇ, ಬೇರೆ ಯಾರೂ ಇಲ್ಲ. 2 ವರ್ಷದ ಮಗು ಇದೆ, 10 ವರ್ಷದ ಮಗು ಇದೆ, 8 ವರ್ಷದ ಮಗು ಇದೆ. ಆ ಮಕ್ಕಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು, ಹೆಂಡತಿಗೆ ನ್ಯಾಯ ಬೇಕು ಸರ್. ಹಂಗಂತ ಕೇಳ್ಕೊತೀವಿ.